ಮಕ್ಕಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಎರಡು ಅಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಒಂದು ಟಾಪಿಕ್ ಅಲ್ಲಿ ಒಂದು ಅಂಕದ ಪ್ರಶ್ನೆಗಳ ಡಿಸ್ಕಸ್ ನೆನಪಿದೆ ಅಲ್ವಾ? ಈಗ ನಾವು ಏನ್ ಮಾಡೋಣ, ಇದೇ ಒಂದು ಟಾಪಿಕ್ ಸಂಬಂಧಪಟ್ಟ ಹಾಗೆ 2 ಅಂಕ 3 ಮತ್ತು 4 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಓಕೆ. ಹಾಗಿದ್ರೆ ಈ ರೀತಿಯಾದ ಲೆಕ್ಕಗಳನ್ನ ನಾವು ಹಿಂದಿನ ಒಂದು ತರಗತಿಯಲ್ಲಿ ಬಿಡಿಸಿದೀವಿ. ಇವೆಲ್ಲವೂ ಕೂಡ ನಮ್ಗೆ ಬರುವಂತಹ ಲೆಕ್ಕಗಳು ಅಲ್ವಾ? ಇವತ್ ನಾವೇನ್ ಮಾಡೋಣ, ಮುಂದಿನ ಲೆಕ್ಕಗಳನ್ನ ಬಿಡಿಸೋಣ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಓಕೆ, ಜೋಡಿ ಇದೆ, ಆದೇಶ ವಿಧಾನದಿಂದ ನಾವೇನ್ ಮಾಡ್ಬೇಕು, ಪರಿಹಾರವನ್ನ ಕಂಡುಹಿಡಿಬೇಕು. ಹಾಗಿದ್ರೆ ಯಾವ ರೀತಿ ಮಾಡೋದು? ಲೆಕ್ಕ ಏನಿದೆ, 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ. ಹೌದಾ? 2 ಸಂಖ್ಯೆಯ ವ್ಯತ್ಯಾಸ ಎಷ್ಟಿದೆ? 26. ಒಂದು ಸಂಖ್ಯೆ ಏನಿದೆ, ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಆದಾಗ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡೋಣ, ನಮ್ಗೆ ಆ 2 ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ. ಅವಾಗ ನಾವೇನ್ ಮಾಡೋಣ, ಆ 2 ಸಂಖ್ಯೆಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಅಂತ ತಗೊಳ್ಳೋಣ. ಓಕೆ, ಪರಿಹಾರ 2 ಸಂಖ್ಯೆಗಳು, ಒಂದೇ ನಿಮಿಷ. ಎಸ್, ಸೊ 2 ಸಂಖ್ಯೆಗಳು ಏನಾಗಿರಲಿ, ಎಕ್ಸ್ ಮತ್ತು ವಾಯ್ ಆಗಿರಲಿ ಅಲ್ವಾ? 2 ಸಂಖ್ಯೆಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ, ವಾಯ್ ಆಗಿರಲಿ. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, 2 ಸಂಖ್ಯೆಗಳ ವ್ಯತ್ಯಾಸ 26 ಅಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಈ ಒಂದು ಲೆಕ್ಕದಲ್ಲಿ 2 ಭಾಗಗಳನ್ನ ಮಾಡೋಣ. ಒಂದು, 2 ಸಂಖ್ಯೆಗಳ ವ್ಯತ್ಯಾಸ 26, ಇನ್ನೊಂದೇನಿದೆ, ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ. ನಮ್ಗೆ ಇಲ್ಲಿ ಆದೇಶ ವಿಧಾನವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಎಷ್ಟು ಸಮೀಕರಣಗಳು ಬೇಕು? 2 ಸಮೀಕರಣಗಳು ಬೇಕು. ಹಾಗಿದ್ರೆ 2 ಸಮೀಕರಣಗಳಲ್ಲಿ ಒಂದು ಸಮೀಕರಣವನ್ನ ನಾವು 2 ಸಂಖ್ಯೆಗಳ ವ್ಯತ್ಯಾಸ ಅನ್ನುವಂಥದ್ದನ್ನ ಒಂದು ಸಮೀಕರಣ ಮಾಡೋಣ. ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ ಅನ್ನೋದನ್ನ ಇನ್ನೊಂದು ಸಮೀಕರಣ ಮಾಡೋಣ. ಹಾಗಿದ್ರೆ 2 ಸಂಖ್ಯೆಗಳ ವ್ಯತ್ಯಾಸ ಅಂತ ತಗೊಂಡ್ರೆ, 2 ಸಂಖ್ಯೆಗಳ ವ್ಯತ್ಯಾಸ, 2 ಸಂಖ್ಯೆಗಳ ವ್ಯತ್ಯಾಸ ಏನಾಗಿರಲಿ, y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26 ಅಂತ ತಗೋತೀನಿ. ಯಾಕೆ ಅಂತಂದ್ರೆ y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26. ಓಕೆ, ಇದು 2 ಸಂಖ್ಯೆಗಳು, ಅಂದ್ರೆ 2ನೇ ಸಂಖ್ಯೆ ಮತ್ತು 1ನೇ ಸಂಖ್ಯೆಯನ್ನ ವ್ಯತ್ಯಾಸ ಎಷ್ಟು ಬರುತ್ತೆ, 26. ಅವ್ರು ಏನ್ ಕೊಟ್ಟಿದ್ದಾರೆ, 2 ಸಂಖ್ಯೆಗಳ ವ್ಯತ್ಯಾಸ, ಅದು ಎಕ್ಸ್ ಮೈನಸ್ ವೈನು ಆಗಿರ್ಬೋದು, y ಮೈನಸ್ ಎಕ್ಸ್ ಆಗಿರ್ಬೋದು ಅಲ್ವಾ? ಇದನ್ನ ನಾವೇನ್ ಮಾಡೋಣ, ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಇನ್ನೊಂದನ್ನ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ y ಅಂತಂದ್ರೆ ಒಂದು ಸಂಖ್ಯೆಯನ್ನ ನಾವು y ಅಂತ ತಗೊಂಡ್ರೆ ಈ ಸಂಖ್ಯೆ ಏನಾಗಿದೆ, ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಅಂದ್ರೆ y ಇಸ್ ಈಕ್ವಲ್ ಟು 3x. ಇದನ್ನ ನಾವು ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಈಗೇನ್ ಮಾಡೋಣ, ಇಲ್ಲಿ y ಇಸ್ ಈಕ್ವಲ್ ಟು 3x ಅಂತ ಇದೆ.
ಈ ಒಂದು ಸಮೀಕರಣವನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಆದೇಶಿಸಿದಾಗ, ಯಾಕೆ ನಾವಿಲ್ಲಿ ಆದೇಶ ವಿಧಾನವನ್ನ ಬಳಸ್ತಾ ಇದ್ದೀವಿ, ಹೌದಾ? ಆದೇಶಿಸಿದಾಗ ಸಮೀಕರಣ y ನ ಬೆಲೆಯನ್ನು ಎಲ್ಲಿ ಹಾಕೋಣ? ಈಗ ಇಕ್ವೇಶನ್ ನಂಬರ್ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಸಮೀಕರಣ 1 ಏನಿದೆ ಮಕ್ಕಳೇ? y minus x is equal to 26, right? So 3x minus x is equal to 26. 3x ಅಲ್ಲಿ 1x ಅನ್ನ ಕಳೆದ್ರೆ 2x is equal to 26. ಹಾಗೆ x is equal to 26 divided by 2 ಬರುತ್ತೆ. 2 1 2 3 ಹಾಗಿದ್ರೆ x ನ ಬೆಲೆ ಎಷ್ಟು ಬಂತು? 13. ಈಗ x ನ ಬೆಲೆ ಸಿಕ್ತು, y ನ ಬೆಲೆ ಕೂಡ ಬೇಕು ಅಲ್ವಾ? ಹಾಗಾಗಿ y ನ ಬೆಲೆ ಬೇಕಾದ್ರೆ ನಾವೇನ್ ಮಾಡ್ತೀವಿ? x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ y ನ ಬೆಲೆ ಸಿಗತ್ತೆ ಅಲ್ವಾ? x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಓಕೆ ಏನ್ ಬರುತ್ತೆ? ಸೊ y is equal to 3x ಅಂತ ಇದೆ. ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ y ನ ಬೆಲೆ ಸಿಕ್ಕತ್ತೆ. ಯಾಕೆಂತಂದ್ರೆ 3 × 13 y ನ ಬೆಲೆ ಎಷ್ಟಾಯ್ತು? 39. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಒಂದು ಸಂಖ್ಯೆ 13 ಆದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ? 3ರಷ್ಟು ಅಂತಂದಾಗ 39. 13 3 39, ಹೌದಲ್ವಾ? ಸೊ ತಾಳೆ ನೋಡಿದ್ರು ಕೂಡ ನಮ್ಗೆ ಅದೇ ಉತ್ತರ ಬರುತ್ತೆ. ಹಾಗಿದ್ರೆ y ನ ಬೆಲೆ 39, x ನ ಬೆಲೆ 13. ಓಕೆ, ಆ ಎರಡು ಸಂಖ್ಯೆಗಳು x ಮತ್ತು y. x is equal to 13, y is equal to 39 ಆಗುತ್ತೆ. ಇದು ನಮ್ಗೆ 2 ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡೋಣ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯು 40 ಮೀಟರ್ ಇದೆ. ಹೌದಾ? ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಹೂದೋಟ ಹೇಗಿದೆ? ನಮ್ಗೆ ಆಯತಾಕಾರದಲ್ಲಿದೆ. ಒಂದೇ ನಿಮಿಷ. ಆಯತಾಕಾರದಲ್ಲಿದೆ, ಒಂದು ಹೂದೋಟ ಇದೆ. ಈ ಆಯತಾಕಾರದ ಸುತ್ತಳತೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟಂತ? 40 ಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸುತ್ತಳತೆ ಎಷ್ಟಿದೆ? 40 ಮೀಟರ್. ಇದನ್ನ ನಾವು x ಅಂತ ತಗೊಂಡ್ರೆ ಇದು x ಆಗಿರತ್ತೆ. ಯಾಕೆಂದ್ರೆ 2 ಅಭಿಮುಖ ಬಾಹುಗಳು ಸಮ ಇಲ್ಲಿ. ಇದನ್ನ y ಅಂತ ತಗೊಂಡ್ರೆ ಇದು ಕೂಡ y ಆಗಿರತ್ತೆ. ಹಾಗಿದ್ರೆ ಆಯತಾಕಾರದ ಉದ್ದ x ಆಗಿರಲಿ, ಅಗಲ y ಆಗಿರಲಿ ಅಂತ ತಗೊಳ್ಳೋಣ. ಆಯತಾಕಾರದ ಹೂದೋಟದ ಉದ್ದ x ಆಗಿರಲಿ, ಉದ್ದ ನಮ್ಗೆ ಏನಾಗಿರಲಿ? x ಆಗಿರಲಿ, ಅಗಲ ಏನಾಗಿರಲಿ? y ಆಗಿರಲಿ. ಆದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಉದ್ದ ಏನಾಗಿದೆ? ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವಿಲ್ಲಿ ಉದ್ದ x ಅಂತ ತಗೊಂಡಿದೀವಿ, ಅಗಲ y ಅಂತ ತಗೊಂಡಿದೀವಿ. ಓಕೆ, ನಾವಿಲ್ಲಿ ಉದ್ದನೇ y ಅಂತ ತಗೊಳ್ಳೋಣ, ಅಗಲ x ಅಂತ ತಗೊಳ್ಳೋಣ. ಒಂದೇ ನಿಮಿಷ. ಉದ್ದವನ್ನ y ಅಂತ ತಗೊಳ್ಳೋಣ, ಅಗಲವನ್ನ x ಅಂತ ತಗೊಳ್ಳೋಣ. ಉದ್ದವು ಏನಾಗಿದೆ ನಮ್ಗೆ? ಉದ್ದ y is equal to ಏನಾಗಿದೆ? ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಲ್ವಾ? ಅಂದ್ರೆ x+4 ಆಯ್ತು. x+4. ಇನ್ನೊಂದೇನ್ ಕೊಟ್ಟಿದ್ದಾರೆ? ಹೂದೋಟದ ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ ಅಂತಂದ್ರೆ ಏನ್ ಬರುತ್ತೆ? 2 ಬಾಹುಗಳಂದ್ರೆ 2x + 2y is equal to 40 ಅಲ್ವಾ? 2x + 2y ಸುತ್ತಳತೆ 2x + 2y, ಹೌದಾ? 40 ಇದೆ. 2x + 2y. ಈಗ ಇವೆರಡರಲ್ಲಿ 2 ಕಾಮನ್ ಆಗಿದೆ. ಸೊ 40 is equal to 2 × x + y. ಈಗ ನಾವೇನ್ ಮಾಡೋಣ? 2ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. 40 / 2 is equal to x + y. 2 1 2 20 ಅಂದ್ರೆ x + y is equal to 20 ಅಂತ ಆಯ್ತು ಅಲ್ವಾ? x + y is equal to 20. ಇದೇನಿದು?
ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇಲ್ಲೂ ಕೂಡ ನಮ್ಗೆ 2 ಇಕ್ವೇಶನ್ಸ್ ಗಳು ಸಿಕ್ತು. ಈಗ ನಾವೇನ್ ಮಾಡೋಣ, ಇದನ್ನ ಗ್ರಾಫ್ ಹಾಕ್ತಿವಲ್ವಾ, ನಕ್ಷಾ ವಿಧಾನದಲ್ಲಿ ನಾವು ಟೇಬಲ್ ಅನ್ನ ಹಾಕ್ತಿವಿ. ಅದೇ ತರಹ ಈ 2 ಇಕ್ವೇಶನ್ಸ್ ಗಳಿಗೆ, ಸಮೀಕರಣಗಳಿಗೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿತಾ ಹೋಗೋಣ. ಓಕೆ, ಸೊ ಒಂದು y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ತಗೊಳ್ಳೋಣ. ಇದೇನಿದು ಮೊದಲನೇ ಸಮೀಕರಣ. ಇದಕ್ಕೆ ಒಂದು ಟೇಬಲ್ ಹಾಕೋಣ, ಒಂದು ಟೇಬಲ್ ಅನ್ನ ಹಾಕೋಣ. ಈ ವಿಧಾನದಿಂದನೂ ಕೂಡ ನಾವು ಮಾಡಬಹುದು. ಆದೇಶ ವಿಧಾನವನ್ನ, ವರ್ಜಿಸುವ ವಿಧಾನವನ್ನ ಬಿಟ್ಟು ಈ ವಿಧಾನದಿಂದ ಕೂಡಿದ್ರು, ಈ ವಿಧಾನದಿಂದ ಮಾಡಿದಾಗ್ಲೂ ಕೂಡ ಅದೇ ಬರುತ್ತೆ. ಓಕೆ, ಎಕ್ಸ್ ವೈ, ಎಕ್ಸ್ ನ ಬೆಲೆಯನ್ನ 0 ಅಂತ ಹಾಕಿದ್ರೆ y ನ ಬೆಲೆ ಏನ್ ಬರುತ್ತೆ, 0 ಪ್ಲಸ್ 4 ಅಂತಂದ್ರೆ 4 ಬರುತ್ತೆ. ಎಕ್ಸ್ ನ ಬೆಲೆಯನ್ನ 2 ಅಂತ ಹಾಕಿದ್ರೆ 2 ಪ್ಲಸ್ 4 6 ಬರುತ್ತೆ. ಎಕ್ಸ್ ನ ಬೆಲೆಯನ್ನ 3 ಅಂತ ಹಾಕ್ರಿ, 4 ಪ್ಲಸ್ 3 7 ಬರುತ್ತೆ. ಹಾಗೆ ಎಕ್ಸ್ ನ ಬೆಲೆಯನ್ನ ನಾನೇನಾದ್ರೂ 6 ಹಾಕಿದ್ರೆ 6 ಪ್ಲಸ್ 4 ಏನಾಗುತ್ತೆ, 10 ಬರುತ್ತೆ. ಹಾಗೆ ಎಕ್ಸ್ ನ ಬೆಲೆಯನ್ನ 8 ಅಂತ ಹಾಕಿದ್ರೆ 8 ಪ್ಲಸ್ 4 12 ಬರುತ್ತೆ ಅಲ್ವಾ. 8 ಪ್ಲಸ್ 4 12 ಬರುತ್ತೆ. ಇದೇ ರೀತಿ ಈ ಇಕ್ವೇಶನ್ನಿಗೂ ಕೂಡ ನಾವೇನ್ ಮಾಡೋಣ, ಒಂದು ಟೇಬಲ್ ಅನ್ನ ಹಾಕೋಣ. ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20 ಅಂತ ಇದೆ. ನಾವೇನ್ ಮಾಡೋಣ, ಇದನ್ನ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20 ಅಂತ ಇದೆ ಅಲ್ವಾ, ಇದನ್ನ y ನ ರೂಪದಲ್ಲಿ ತಗೊಳ್ಳೋಣ. ಯಾಕೆ ಅಂತಂದ್ರೆ ನಕ್ಷೆಯನ್ನ ನಾವು ಟೇಬಲ್ ಅನ್ನ ಹಾಕುವಾಗ y ನ ಬೆಲೆ ಅಂತ ತಗೋತೀವಿ. y ಇಸ್ ಈಕ್ವಲ್ ಟು ಬೇಕಲ್ವಾ. ಸೊ y ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್, ಎಕ್ಸ್ ಅನ್ನ ಈ ಕಡೆ ಕಳಿಸ್ರೆ 20 ಮೈನಸ್ ಎಕ್ಸ್, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಸೊ y ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್. ಈಗ ಇದಕ್ಕೆ ಒಂದು ಟೇಬಲ್ ಅನ್ನ ಹಾಕೋಣ. ಏನ್ ಬರುತ್ತೆ ನೋಡೋಣ. ಎಕ್ಸ್ ವೈ, ಎಕ್ಸ್ ನ ಬೆಲೆ 0 ಆದಾಗ y ನ ಬೆಲೆ 20 ಆಗತ್ತೆ. ಎಕ್ಸ್ ನ ಬೆಲೆ ದೊಡ್ಡ ಬೆಲೆಯನ್ನ ತಗೊಳ್ಳೋಣ, ಯಾಕಂದ್ರೆ 20 ಇದೆ ಅಲ್ವಾ. ಎಕ್ಸ್ ನ ಬೆಲೆಯನ್ನ ನಾವು 6 ಅಂತ ತಗೊಂಡ್ರೆ 20ರಲ್ಲಿ 6 ಕಳೆದ್ರೆ 14 ಬರುತ್ತೆ. ಹಾಗೆ 20ರಲ್ಲಿ 8 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ, 12 ಬರುತ್ತೆ. 20ರಲ್ಲಿ 10 ಕಳೆದ್ರೆ, ಎಕ್ಸ್ ನ ಬೆಲೆ 10 ಅಂತ ತಗೊಂಡ್ರೆ 20ರಲ್ಲಿ 10 ಕಳೆದ್ರೆ 10 ಬರುತ್ತೆ. ಇವಾಗ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಣ. ಈ ಈ ಒಂದು ಟೇಬಲ್ ಮತ್ತೆ ಈ ಒಂದು ಟೇಬಲ್ ಅಲ್ಲಿ ಯಾವ 2 ಬೆಲೆಗಳು ಸಮವಾಗಿದೆ, ಎಕ್ಸ್ ಮತ್ತು ವೈ ನ ಬೆಲೆಗಳು ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣಕ್ಕೆ ಸಮವಾಗಿದೆ ಚೆಕ್ ಮಾಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 8 ಆದಾಗ y ಇಸ್ ಈಕ್ವಲ್ ಟು 12, ಇಲ್ಲೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು 8 ಆದಾಗ y ಇಸ್ ಈಕ್ವಲ್ ಟು 12. ಈ ಒಂದು ಬೆಲೆಗೆ 2 ಟೇಬಲ್ ಅಲ್ಲಿ ಸಮ ಆಗಿದೆ ನೋಡ್ರಿ ಅಲ್ವಾ. ಹಾಗಿದ್ರೆ ಎಕ್ಸ್ ಅಂತಂದ್ರೆ ನಾವೇನಂತ ತಗೊಂಡಿದೀವಿ, ಅಗಲ ಅಂತ ತಗೊಂಡಿದೀವಿ. y ಅಂತಂದ್ರೆ ಉದ್ದ ಅಂತ ತಗೊಂಡಿದೀವಿ. ಇಲ್ಲಿ ಎಕ್ಸ್ ನ ಬೆಲೆ 8 ಇದೆ, y ನ ಬೆಲೆ 12 ಅಂತ ಇದೆ. ಓಕೆ, ಹಾಗಿದ್ರೆ ಅಗಲ ಎಷ್ಟಾಗಿರಲಿ, ಅಗಲ ಇಲ್ಲಿ ನಾವೇನಾದ್ರೂ ಅಂದ್ರೆ 8 ಮತ್ತು 12 ಅಂತಂದ್ರೆ ಏನಿದು, 8 ಮತ್ತು 12 ಇದನ್ನ ನಾವು ನಕ್ಷೆಯಲ್ಲಿ ಹಾಕಿದ್ರೆ ಇದು ಯಾವುದರ ಬೆಲೆ, ಇದು ಎಕ್ಸ್ ನ ಬೆಲೆ, ಇದು y ನ ಬೆಲೆ. ಅಂದ್ರೆ ನೀವು ಗ್ರಾಫ್ ಅನ್ನ ಹಾಕಿದಾಗ ನಿಖರವಾಗಿ ಒಂದು ಬಿಂದು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 8, y ಇಸ್ ಈಕ್ವಲ್ ಟು 12, ಈ ಬಿಂದುವಿನಲ್ಲಿ 2 ರೇಖೆಗಳು ಪರಸ್ಪರ ಛೇದಿಸುತ್ತೆ. ಅಂದ್ರೆ ಅಲ್ಲಿ ಅದಕ್ಕೆ ಅನನ್ಯ ಪರಿಹಾರ ಇದೆ, ಹೌದಲ್ವಾ. ಈ ರೇಖಾತ್ಮಕ ಜೋಡಿಗಳು ಸ್ಥಿರವಾಗಿದೆ. ಈ ರೇಖಾತ್ಮಕ ಜೋಡಿಗಳು ಹೇಗಿದೆ, ಸ್ಥಿರವಾಗಿದೆ. ಯಾಕಂತಂದ್ರೆ ಅದಕ್ಕೆ ಅನನ್ಯ ಪರಿಹಾರ ಇದೆ. ರೇಖಾತ್ಮಕ ಜೋಡಿಗಳು ಸ್ಥಿರವಾಗಿದೆ, ಜೋಡಿಗಳು ಸ್ಥಿರವಾಗಿದೆ ಮತ್ತು ಅದಕ್ಕೆ ಅನನ್ಯ ಪರಿಹಾರ ಇದೆ ಅಲ್ವಾ. ಹಾಗಾಗಿ 2 ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುತ್ತೆ. ಯಾವ ಬಿಂದುವಿನಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 8, y ಇಸ್ ಈಕ್ವಲ್ ಟು 12, ಈ ಒಂದು ಬಿಂದುವಿನಲ್ಲಿ 2 ರೇಖೆಗಳು ಪರಸ್ಪರ ಛೇದಿಸುತ್ತೆ. ಹಾಗಾದ್ರೆ ಅಗಲ ಎಷ್ಟಾಯ್ತು ಇಲ್ಲಿ, ಅಗಲವನ್ನ ನಾವು ಎಕ್ಸ್ ಅಂತ ತಗೊಂಡಿದೀವಿ. ಎಕ್ಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗಿರಲಿ. ಹಾಗೆ ಉದ್ದ y ಇಸ್ ಈಕ್ವಲ್ ಟು 12, ಯಾಕಂತಂದ್ರೆ ಅಗಲವು ಉದ್ದಕ್ಕಿಂತ ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಮೀಟರ್ ಅಲ್ಲಿದೆ ಅಲ್ವಾ. ಸೊ ಮೀಟರ್ 4 ಮೀಟರ್ ಹೆಚ್ಚಾಗಿದೆ. 8 ಪ್ಲಸ್ 4 ಅಂದ್ರೆ 12 ಮೀಟರ್ ಆಗಿ ಇದು ಉದ್ದ, ಇದು ಅಗಲ, ಇದು ಉದ್ದ. ಹೌದಾ. ಈ ಒಂದು ವಿಧಾನದಿಂದ ಕೂಡ ನಾವು ಮಾಡಬಹುದು. ನೆಕ್ಸ್ಟ್ ನೋಡೋಣ. 10 ವರ್ಷಗಳ
10 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಹೌದಾ? ಏನಾಗುತ್ತೆ? 10 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಒಂದೇ ನಿಮಿಷ. 2ರಷ್ಟಾಗುತ್ತದೆ. 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 4ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ? ತಂದೆ ಮತ್ತು ಮಗ ಇಬ್ಬರಿದ್ದಾರೆ ಅಲ್ವಾ? ಇಬ್ಬರಿದ್ದಾರೆ. ಅವರಿಬ್ಬರ ವಯಸ್ಸುಗಳು ಹೇಗಿದೆ? ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. ಯಾವಾಗ? 10 ವರ್ಷಗಳ ಬಳಿಕ. ನಾವೇನ್ ಮಾಡೋಣ? ತಂದೆಯ ವಯಸ್ಸನ್ನ ಏನಂತ ತಗೊಳ್ಳೋಣ? ತಂದೆಯ ವಯಸ್ಸು ಎಕ್ಸ್ ಆಗಿರಲಿ ಅಲ್ವಾ? ತಂದೆಯ ವಯಸ್ಸು ಎಕ್ಸ್ ಆಗಿರಲಿ. ಹಾಗೆ ಮಗನ ವಯಸ್ಸು ಏನಾಗಿರಲಿ? ಮಗನ ವಯಸ್ಸು y ಆಗಿರಲಿ. y ಆಗಿರಲಿ. ಈಗ 10 ವರ್ಷಗಳ ಬಳಿಕ ಏನಾಗತ್ತೆ? 10 ವರ್ಷಗಳ ಬಳಿಕ ತಂದೆಯ ವಯಸ್ಸು ಅಂದ್ರೆ ಎಕ್ಸ್ ಇದೆ. ಇಬ್ರಿಗೂ ಕೂಡ 10 ವರ್ಷಗಳ ಬಳಿಕ ಅಂದಾಗ x+10 ಮಾಡ್ತೀವಿ, y+10 ಮಾಡ್ತೀವಿ. 10 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಅಲ್ವಾ? ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಹಾಗಿದ್ರೆ ಇನ್ನೊಂದಿದೆ. ಏನಂತ? ಇದನ್ನ ಬಿಡಿಸಿದ್ರೆ ಏನಾಗತ್ತೆ? x+10 = 2y + 20 ಆಗತ್ತೆ ಅಲ್ವಾ? 2y + 20. ಈಗ 10ನ್ನ ಈ ಕಡೆ ಶಿಫ್ಟ್ ಮಾಡೋಣ, 2y ನ ಈ ಕಡೆ ಶಿಫ್ಟ್ ಮಾಡೋಣ. x - 2y = 20 - 10 ಆಗತ್ತೆ. x - 2y = 10. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಓಕೆ. ಈಗ ನೆಕ್ಸ್ಟ್ ಏನಿದೆ? 10 ವರ್ಷ ಹಿಂದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 4ರಷ್ಟು ಹೆಚ್ಚಾಗಿತ್ತು ಅಂತ ಹೇಳಿದ್ದಾರೆ. 10 ವರ್ಷಗಳ ಹಿಂದೆ. ಓಕೆ. 10 ವರ್ಷಗಳ ಹಿಂದೆ ಅಂತಂದಾಗ ನಾವೇನ್ ಮಾಡ್ತೀವಿ? x - 10 ಮಾಡ್ತೀವಿ. ಇಬ್ರಿಗೂ ಕೂಡ x - 10 = ಎಷ್ಟಾಗಿರುತ್ತೆ? y - 10. ತಂದೆಯ ವಯಸ್ಸು ಮಗನ ವಯಸ್ಸಿನ ಎಷ್ಟರಷ್ಟಾಗುತ್ತೆ? 4ರಷ್ಟು ಆಗತ್ತೆ ಅಲ್ವಾ? 4ರಷ್ಟು ಆಗತ್ತೆ. ಹಾಗಿದ್ರೆ x - 10 = 4y - 40. x - 4y = ಈ -40 ಈ -10 ಈ ಕಡೆ ಹೋದ್ರೆ +10 ಆಗತ್ತೆ. ಸೊ x - 4y = -30. x - 4y = -30. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇವಾಗ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 1 ಅಥವಾ 2 ಯಾವ್ದಾದ್ರೂ ಒಂದು ಇಕ್ವೇಶನ್ ಅನ್ನ ತಗೊಂಡು y ನ ಬೆಲೆಯನ್ನ ಕಂಡುಹಿಡಿಯೋಣ. ಓಕೆ. ಅಂದ್ರೆ ಇಲ್ಲಿ ಆದೇಶ ವಿಧಾನವನ್ನ ಬಳಸೋಣ. ಈಗ 1ರ ಪ್ರಕಾರ ನೋಡಿದ್ರೆ ಇದನ್ನ ಕೆಳಗೆ ಬರೀತೀನಿ. ಸಮೀಕರಣ 1ರಿಂದ ನಾವೇನ್ ತಗೊಳ್ಳೋಣ? ಸಮೀಕರಣ 1ರ ಪ್ರಕಾರ ನೋಡಿದ್ರೆ ಏನಾಗತ್ತೆ? ಇಲ್ಲಿ 2y ಇದೆ, ಇಲ್ಲಿ 10 ಇದೆ. ಸೊ x = ಈ -2y ನ ಈ ಕಡೆ ಶಿಫ್ಟ್ ಮಾಡಿದ್ರೆ 10 + 2y ಆಗತ್ತೆ ಅಲ್ವಾ? x = 10 + 2y ಆಗತ್ತೆ. ಈಗ ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಓಕೆ. ಅಂದ್ರೆ x ನ ಬೆಲೆಯನ್ನ ನಾವೀಗ ಆದೇಶ ಮಾಡ್ತಾ ಇದೀವಿ. ಹೌದಾ? ಅಂದ್ರೆ x ನ ಬೆಲೆ ಎಷ್ಟಾಯ್ತು ನಮ್ಗೆ? ಇಲ್ಲಿ 10 + 2y. ಇದನ್ನ ನಾವೇನ್ ಮಾಡೋಣ? ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ಈಗ ಈ x ನ ಬೆಲೆಯನ್ನ ನಾವೆಲ್ಲ ಹಾಕೋಣ? ಈ ಸಮೀಕರಣ 2ರಲ್ಲಿ ಹಾಕೋಣ. x ನ ಬೆಲೆಯನ್ನು ಎಲ್ಲಿ ಹಾಕೋಣ? ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡೋಣ. 2ನೇ ಇಕ್ವೇಶನ್ ಏನಿದೆ? x - 4y = -30 ಅಲ್ವಾ? x ನ ಬೆಲೆ ಏನಿದೆ? 10 + 2y - 4y = -30, ರೈಟ್? ಸೊ 10 + 2y - 4y = -30. 10 ಇಲ್ಲಿ -4 ಅಲ್ಲಿ -2 ಅಂದ್ರೆ -4y ಅಲ್ಲಿ +2y ನ ಕಳಿತೀರಾ. -2y = -30. ಸೊ -2y =
-30, ಈ 10 ಈ ಕಡೆ ಹೋದ್ರೆ -10 ಆಗತ್ತೆ. ಸೊ -2y is equal to -40. ಸೊ 2y is equal to -40 divided by -2 ಆಗತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ. 2 1 2 20. ಅಂದ್ರೆ y ನ ಬೆಲೆ ಎಷ್ಟಾಯ್ತು ಇವಾಗ? 20. ಓಕೆ, y ನ ಬೆಲೆ ಎಷ್ಟಾಗತ್ತೆ? 20 ಅಲ್ವಾ? ಈಗ ಈ y ನ ಬೆಲೆಯನ್ನು ನಾವೆಲ್ಲಿ ಹಾಕೋಣ? y ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ ನೋಡೋಣ. ಅಂದ್ರೆ ನಾವು y ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಹಾಕಿದ್ರೆ x ನ ಬೆಲೆ ಸಿಗತ್ತೆ ನಮ್ಗೆ ಡೈರೆಕ್ಟ್ ಆಗಿ ಅಲ್ವಾ? y ನ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಆದೇಶಿಸಿದಾಗ ನಮ್ಗೆ ಸಮೀಕರಣ 3 ಏನಿದೆ? x is equal to 10 plus 2y ಅಲ್ವಾ? ಸೊ 10 plus 2 into y ಅಂತಂದ್ರೆ 20. 10 plus 2 into 20 ಮಾಡಿದ್ರೆ 40 ಬರುತ್ತೆ. ಸೊ 10 plus 40 ಮಾಡಿದ್ರೆ 50 ಬರುತ್ತೆ. x is equal to 50 ಅಲ್ವಾ? ಅಂದ್ರೆ x is equal to 50, y is equal to 20. x ಅಂತಂದ್ರೆ ಯಾರ ವಯಸ್ಸು? ತಂದೆಯ ವಯಸ್ಸು. ತಂದೆಯ ವಯಸ್ಸು ಏನಾಗಿದೆ? ತಂದೆಯ ವಯಸ್ಸು x is equal to 50. ಹಾಗೆ ಮಗನ ವಯಸ್ಸು y is equal to 20. y is equal to 20. ಇದು ಕೂಡ ನಮ್ಗೆ 3 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಈಸಿ ಇದೆ ಅಲ್ವಾ? ಆದೇಶ ವಿಧಾನವನ್ನ ಬಳಸಿ ನಾವೇನ್ ಮಾಡಿದೀವಿ? ಇಲ್ಲಿ ಬೆಲೆಗಳನ್ನ ಕಂಡು ಹಿಡಿದೀವಿ. ನೆಕ್ಸ್ಟ್ ಮಾಡೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾದ ಲೆಕ್ಕಗಳನ್ನ ನಿಮ್ಗೆ 2 ಅಂಕಕ್ಕೆ ಕೊಟ್ರೆ ಕೇವಲ ಆದೇಶ ವಿಧಾನದಿಂದ ಬಿಡಿಸ್ರಿ ಅಥವಾ ಕೇವಲ ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಕೊಡ್ತಾರೆ. ಆದ್ರೆ 4 ಅಂಕಗಳಿಗೆ ಅಥವಾ 3 ಅಂಕಗಳಿಗೆ ಕೇಳಿದಾಗ 2 ವಿಧಾನವನ್ನ ಒಂದೇ ಪ್ರಶ್ನೆಯಲ್ಲಿ ಕೊಡ್ತಾರೆ. ಯಾವ ರೀತಿ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ಮೊದಲು ನಾವೇನ್ ಮಾಡೋಣ? ವರ್ಜಿಸುವ ವಿಧಾನವನ್ನ ಬಿಡಿಸೋಣ. ಓಕೆ, ವರ್ಜಿಸುವ ವಿಧಾನದಿಂದ ಬಿಡಿಸಿದ್ರೆ ಇಲ್ಲಿ 3x plus 4y is equal to 10. ಇದು ಸಮೀಕರಣ 1. 2x minus 2y is equal to 2. ಓಕೆ, ಇಲ್ಲಿ 2 ಇಕ್ವೇಶನ್ಸ್ ಅಲ್ಲಿ ಯಾವುದೇ ಒಂದು ಚರಾಕ್ಷರದ ಬೆಲೆ ಸಮ ಇಲ್ಲ. ಯಾವಾಗ ವರ್ಜಿಸುವ ವಿಧಾನದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೀವಿ? ಯಾವಾಗ 2 ಬೆಲೆಗಳು ಸಮವಾಗಿ ಇದ್ರೆ, ಚರಾಕ್ಷರದ ಯಾವುದೇ ಬೆಲೆ ಅಂದ್ರೆ x ನ ಬೆಲೆ ಮತ್ತು ಕೆಳಗೆ ಇನ್ನೊಂದು ಸಮೀಕರಣದ x ನ ಬೆಲೆ, ಹಾಗೆ 2 ಸಮೀಕರಣದ y ಬೆಲೆ ಸಮವಾಗಿದ್ರೆ, ಯಾವುದಾದ್ರೂ ಒಂದು ಚರಾಕ್ಷರದ ಬೆಲೆ ಸಮ ಇದ್ರೆ ನಾವೇನ್ ಮಾಡ್ತೀವಿ? ಅದನ್ನ ಕ್ಯಾನ್ಸಲ್ ಮಾಡ್ತೀವಿ. ಬಟ್ ಇಲ್ಲಿ ಯಾವುದು ಸಮ ಇಲ್ಲ. ನಾವೇನ್ ಮಾಡೋಣ? ಇಲ್ಲಿ 3x ಇದೆ, ಇಲ್ಲಿ 2x ಇದೆ. ಸೊ ನಾವು ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರು ಕೂಡ 3 ಬರಲ್ಲ ನಮ್ಗೆ. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. 2 4 ಮಾಡಬಹುದಲ್ವಾ? ಇಲ್ಲಿ ಈ ಒಂದು ಸಮೀಕರಣಕ್ಕೆ ಇಂಟು 2 ಮಾಡಿದ್ರೆ ನಮ್ಗೆ 2 4 ಬರುತ್ತೆ. ಇಲ್ಲೂ 4y ಇದೆ, ಇಲ್ಲೂ 4y ಇದೆ. ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಹಾಗಿದ್ರೆ ನಾವೇನ್ ಮಾಡೋಣ? ಇದನ್ನ ಈ ಒಂದು ಇಕ್ವೇಶನ್ಗೆ ಇಂಟು 2 ಅನ್ನ ಮಾಡೋಣ. ಓಕೆ, ಇಂಟು 2 ಅನ್ನ ಮಾಡೋಣ. ಇದನ್ನ ಸಮೀಕರಣ 1 ಅಂತ ಹೇಳೋಣ, ಇದನ್ನ ಸಮೀಕರಣ 2 ಅಂತ ಹೇಳೋಣ. ಇದು 2, ಇದೆಲ್ಲ ಇಂಟು 2 ಮಾಡ್ತಾ ಇದೀವಿ. ಸೊ 3x plus 4y is equal to 10. ಹಾಗೆ ಕೆಳಗೆ 2 4x minus 4y is equal to 4. ಈಗ ಮೈನಸ್ ಚಿಹ್ನೆಯನ್ನ ಚೇಂಜ್ ಮಾಡ್ತೀವಾ? ಇಲ್ಲ. ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ಪ್ಲಸ್ ಮೈನಸ್ ಇದೆ, ಹಾಗಾಗಿ ಚಿಹ್ನೆಯನ್ನ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿನೇ ಕ್ಯಾನ್ಸಲ್ ಆಗತ್ತೆ. ಯಾವಾಗ ಚಿಹ್ನೆಯನ್ನ ಚೇಂಜ್ ಮಾಡ್ತೀವಿ? ಯಾವಾಗ ಸೇಮ್ ಅಂದ್ರೆ ಸಮವಾದ ಚಿಹ್ನೆಗಳು ಇರುತ್ತೆ, ಆವಾಗ ನಾವು ಚೇಂಜ್ ಮಾಡಿ ವಿರುದ್ಧ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತೀವಿ. ಬಟ್ ಇಲ್ಲಿ ಆಲ್ರೆಡಿ ವಿರುದ್ಧ ಚಿಹ್ನೆಗಳೇ ಇದೆ. 3x plus 4x ಮಾಡಿದ್ರೆ 7x ಬರುತ್ತೆ. 4y 4y ಕ್ಯಾನ್ಸಲ್ ಆಯ್ತು. 10 plus 4 ಅಂದ್ರೆ 14. ಹಾಗಿದ್ರೆ x is equal to 14 divided by 7. 7 1 7 2. ಹಾಗಿದ್ರೆ x ನ ಬೆಲೆ ಎಷ್ಟು ಬಂತು ಮಕ್ಕಳಲ್ಲಿ? 2 ಬಂತು. ಇವಾಗ ನಾವೇನ್ ಮಾಡೋಣ? x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಓಕೆ, ಸೊ ಸಮೀಕರಣ 1 ಏನಿದೆ ನಮ್ಗಿಲ್ಲಿ? 3x plus 4y is equal to 10 ಅಲ್ವಾ? ಸಮೀಕರಣ x ನ ಬೆಲೆಯನ್ನು
ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? 3 ಎಕ್ಸ್ ನ ಬೆಲೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಬಂತು, ಪ್ಲಸ್ 4y ಇಸ್ ಈಕ್ವಲ್ ಟು 10, 3 2 6 ಪ್ಲಸ್ 4y ಇಸ್ ಈಕ್ವಲ್ ಟು ಇದು 4y ಇಸ್ ಈಕ್ವಲ್ ಟು 10. ಸೊ 6 ಈ ಕಡೆ ಶಿಫ್ಟ್ ಮಾಡ್ರಿ. 4y ಇಸ್ ಈಕ್ವಲ್ ಟು 10 ಮೈನಸ್ 6, ಹಾಗಾಗಿ 4y ಇಸ್ ಈಕ್ವಲ್ ಟು 10ರಲ್ಲಿ 6 ಕಳೆದ್ರೆ 4 ಬರುತ್ತೆ. y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮ್ಗೆ 1 ಬರುತ್ತೆ. ಹಾಗಿದ್ರೆ y ನ ಬೆಲೆ ಎಷ್ಟಾಯ್ತು? 1. ಇಲ್ಲಿ ನಮ್ಗೆ ವರ್ಜಿಸುವ ವಿಧಾನವನ್ನ ಮಾಡಿದಾಗ ಎಕ್ಸ್ ನ ಬೆಲೆ 2, y ನ ಬೆಲೆ 1. ಇದನ್ನೇ ನಾವು ಆದೇಶ ವಿಧಾನವನ್ನ ಬಳಸಿ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಓಕೆ, ಎಸ್. ಸೊ ಈಗ ನಾವು 2 ಈಕ್ವೇಶನ್ಸ್ ಅನ್ನ ಬರ್ಕೊಳ್ಳೋಣ. 3x ಪ್ಲಸ್ 4y ಇಸ್ ಈಕ್ವಲ್ ಟು 10, ಇದು ಆದೇಶ ವಿಧಾನ. ಓಕೆ, ಬರೀರಿ ಮೇಲೆ ಆದೇಶ ವಿಧಾನ, ಇದು ವರ್ಜಿಸುವ ವಿಧಾನ ಅಂತ ನಾವು ಬರಿಬೇಕು. ಗೊತ್ತಾಗ್ಬೇಕು ಅಲ್ವಾ ಯಾವ ವಿಧಾನವನ್ನ ಮಾಡ್ತಾ ಇದ್ದೀವಿ ಅಂತ. ಓಕೆ, ಎಸ್. ಸೊ ನೆಕ್ಸ್ಟ್ ಎರಡನೇ ಇಕ್ವೇಶನ್ ಏನಿದೆ? 2x ಮೈನಸ್ 2y ಇಸ್ ಈಕ್ವಲ್ ಟು 2. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇವಾಗ ನಾವೇನ್ ಮಾಡೋಣ, ಯಾವ್ದಾದ್ರು ಒಂದು ಇಕ್ವೇಶನ್ ಅನ್ನ ತಗೊಂಡು ಇನ್ನೊಂದರಲ್ಲಿ ಆದೇಶ ಮಾಡೋಣ. ಹೇಗೆ? ಮೊದಲನೇ ಇಕ್ವೇಶನ್ ಅನ್ನೇ ತಗೊಳ್ಳೋಣ. ಮೊದಲನೇ ಇಕ್ವೇಶನ್ಸ್ ಸಮೀಕರಣ 1ರಿಂದ ತಗೊಂಡ್ರೆ ಏನಾಗುತ್ತೆ? 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಅಂತ ಇದೆ. ಈಗ ನಾವೇನ್ ಮಾಡೋಣ, ಈ 4 ಈ ಕಡೆ ಶಿಫ್ಟ್ ಮಾಡೋಣ. 3x ಇಸ್ ಈಕ್ವಲ್ ಟು 10 ಮೈನಸ್ 4y. ಬೇಕಿದ್ರೆ ಎಕ್ಸ್ ನ ಆದೇಶ ಮಾಡಬಹುದು ಅಥವಾ y ನ ಬೆಲೆಯನ್ನ ಆದೇಶ ಮಾಡಬಹುದು. ನೀವು y ಬೆಲೆ ಬೇಕಿದ್ರೆ ಎಕ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ರಿ, ಎಕ್ಸ್ ಬೆಲೆ ಬೇಕಿದ್ರೆ y ಅನ್ನ ಟ್ರಾನ್ಸ್ಫರ್ ಮಾಡ್ರಿ, ಎರಡು ಕೂಡ ಅದೇ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4y, ಈ 3 ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4y ಡಿವೈಡೆಡ್ ಬೈ 3. ಇದೇನಿದು? ಇಕ್ವೇಶನ್ ನಂಬರ್ 3 ಅಂತ ಹೇಳೋಣ. ಈ ಒಂದು ಎಕ್ಸ್ ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ ನೋಡೋಣ. ಎಕ್ಸ್ ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಓಕೆ, ಸಮೀಕರಣ 2 ಏನಿದೆ? 2x ಅಂತಂದ್ರೆ ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಹಾಕೋಣ. 10 ಮೈನಸ್ 4y ಡಿವೈಡೆಡ್ ಬೈ 3 ಮೈನಸ್ 2y is equal to 2 ಅಂತ. ಇವಾಗ 12 ಅಲ್ವಾ? 12 20 ಮೈನಸ್ 10 2 4 8 8y ಡಿವೈಡೆಡ್ ಬೈ 3 ಮೈನಸ್ 2y is equal to 2. ಈಗ ಏನ್ ಮಾಡೋಣ, ಈ 3 ಈ ಕಡೆ ಶಿಫ್ಟ್ ಮಾಡೋಣ. ಓಕೆ, ಅದೇನಾಗತ್ತೆ? 20 ಮೈನಸ್ 8y ಮೈನಸ್ 2y is equal to 2 ಇಂಟು 3 ಅಂತಂದ್ರೆ ಅದೆಷ್ಟಾಗತ್ತೆ? 6. ಸೊ ಈ 3 ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ 2 ಇಂಟು 3 ಆಗತ್ತೆ, ಅದು 6 ಆಗತ್ತೆ. ಈಗ ಒಂದೇ ನಿಮಿಷ, ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರಲ್ಲ, ಒಂದೇ ನಿಮಿಷ. ಸೊ ನಾವು ಲಸವನ್ನ ತೆಗಿಬೇಕು ಅಲ್ವಾ? ಈಗ ಫಸ್ಟ್ ನಾವೇನ್ ಮಾಡೋಣ, ಲಸವನ್ನ ತೆಗೆದ್ಬಿಡೋಣ. ಹೇಗೆ? ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರತ್ತೆ. ಸೊ 3 ಲಸ ಆಯ್ತಾ? 3 ಲಸ ಆದ್ರೆ ಇಲ್ಲಿ ಇಂಟು 1 ಬರುತ್ತೆ, ಇಲ್ಲಿ ಇಂಟು 3 ಮಾಡ್ತೀರಾ. ಸೊ ಎಷ್ಟಾಗತ್ತೆ ಇದು? 2 3 6 ಮೈನಸ್ 6y ಇಸ್ ಈಕ್ವಲ್ ಟು 2. ಇವಾಗ ಈ 3 ಈ ಕಡೆ ಶಿಫ್ಟ್ ಮಾಡಬಹುದು, ಸಾರಿ. ಸೊ 20 ಮೈನಸ್ 8y ಮೈನಸ್ 6y ಮಾಡಿದ್ರೆ 14y ಆಗತ್ತೆ. 2 3 6. ಈಗ ಮೈನಸ್ 14y ಇಸ್ ಈಕ್ವಲ್ ಟು 6 ಮೈನಸ್ 20. ಹೌದಾ? 14 ಮೈನಸ್ 14y ಇಸ್ ಈಕ್ವಲ್ ಟು 20ರಲ್ಲಿ 6 ಕಳೆದ್ರೆ ಮೈನಸ್ 14 ಬರುತ್ತೆ. y is equal to ಮೈನಸ್ 14 ಡಿವೈಡೆಡ್ ಬೈ ಮೈನಸ್ 14, 2 ಕೂಡ ಕ್ಯಾನ್ಸಲ್ ಆಯ್ತು. y is equal to 1 ಬಂತು. ನೋಡಿ, ಇಲ್ಲಿ ಇಲ್ಲೂ ಕೂಡ y ನ ಬೆಲೆ 1 ಬಂತು, ಇಲ್ಲೂ ಕೂಡ y ನ ಬೆಲೆ 1 ಬಂತು.
ಈಗ ನಾವೇನ್ ಮಾಡೋಣ, ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋಣ. ಹೇಗೆ? y ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? 3ರಲ್ಲಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4 ಇಂಟು 1 ಡಿವೈಡೆಡ್ ಬೈ 3. ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4 ಒಂದೇ 4 ಡಿವೈಡೆಡ್ ಬೈ 3 ಅಂದ್ರೆ 10ರಲ್ಲಿ 4 ಕಳೆದ್ರೆ 6, 6 ಡಿವೈಡೆಡ್ ಬೈ 3, 3 ಒಂದೇ 3 ಎರಡ್ಲೆ. ಎಕ್ಸ್ ಇಸ್ ಈಕ್ವಲ್ ಟು 2 ಬಂತು. ಹಾಗಿದ್ರೆ ಆದೇಶ ವಿಧಾನದಲ್ಲೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು 2 ಬಂತು. ವರ್ಜಿಸುವ ವಿಧಾನದಲ್ಲೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು 2. ಆದೇಶ ವಿಧಾನದಲ್ಲೂ ಕೂಡ y ಇಸ್ ಈಕ್ವಲ್ ಟು 1 ಬಂತು. ಹಾಗೆ ವರ್ಜಿಸುವ ವಿಧಾನದಲ್ಲೂ ಕೂಡ y ಇಸ್ ಈಕ್ವಲ್ ಟು 1 ಬಂತು. ಇಲ್ಲಿ ನಮ್ಗೆ ಇದೇ ಪ್ರಶ್ನೆಯನ್ನ ನಮ್ಗೆ ಸಪ್ರೇಟ್ ಆಗಿನೂ ಕೇಳ್ಬೋದು. ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಅಂಕಕ್ಕೆ ಸಿಂಪಲ್ ಆಗಿದ್ರೆ 1 ಅಂಕದಲ್ಲಿ, ಇಲ್ಲ 2 ಅಂಕಕ್ಕೆ ಕೇಳ್ತಾರೆ. ಮತ್ತೆ ಆದೇಶ ವಿಧಾನವನ್ನ 2 ಅಂಕಕ್ಕೆ, ಎರಡನ್ನ ಸೇರಿಸಿದ್ರೆ 3 ಅಥವಾ 4 ಅಂಕಗಳಿಗೆ ಕೇಳಬಹುದು. ಓಕೆ, ಈಸಿ ಇದೆ ಅಲ್ವಾ ಇದು? ನೆಕ್ಸ್ಟ್ ನೋಡೋಣ. 2 ಪ್ರಶ್ನೆಗಳನ್ನ ಒಂದೇ ಲೆಕ್ಕದಲ್ಲಿ ಬಿಡಿಸಿದೆ ನಾನು. ಇವಾಗ ನಕ್ಷಾ ವಿಧಾನ, ನಕ್ಷಾ ಕ್ರಮದಿಂದ ಅಂದಾಗ ಇದು 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇಲ್ಲಿ ನಮ್ಗೆ 2 ಇಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಮೊದಲು ಕೊಟ್ಟಿರುವಂತಹ ಸಮೀಕರಣಗಳು ಸ್ಥಿರವಾಗಿದೆ ಪರೀಕ್ಷಿಸಿ ಅಂತ ಕೊಡ್ತಾರೆ. ಸ್ಥಿರವಾಗಿದೆ ಪರೀಕ್ಷಿಸಿ, ಸ್ಥಿರವಾಗಿದ್ದರೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮೊದಲು ಸ್ಥಿರವಾಗಿದೆ ಇಲ್ವೇ ಅಂತ ಚೆಕ್ ಮಾಡ್ಬೇಕು. ಹೇಗ್ ಚೆಕ್ ಮಾಡೋದು? ಅನುಪಾತಗಳನ್ನ ಹೋಲಿಸುವುದರ ಮೂಲಕ ಅಲ್ವಾ? ಇಲ್ಲಿ a1 ಡಿವೈಡೆಡ್ ಬೈ a2 ಮಾಡ್ತೀರಾ. ಇಲ್ಲಿ ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಹಾಗಿದ್ರೆ a1 ಡಿವೈಡೆಡ್ ಬೈ a2 ಮಾಡಿದ್ರೆ 2 ಡಿವೈಡೆಡ್ ಬೈ 4, 1 ಡಿವೈಡೆಡ್ ಬೈ 2 ಬಂತು. ಹಾಗೆ b1 ಡಿವೈಡೆಡ್ ಬೈ b2 ಮಾಡಿದ್ರೆ 1 ಡಿವೈಡೆಡ್ ಬೈ -2 ಬರುತ್ತೆ. -1 ಡಿವೈಡೆಡ್ ಬೈ 2 ಆಯ್ತು. ಇಲ್ಲಿ a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ಯಾಕೆ ಅಂತಂದ್ರೆ ಎರಡೂ ಬೆಲೆಗಳು ಸಮವಾಗಿ ಇಲ್ಲ. ಎರಡು ಬೆಲೆಗಳು ಸಮವಾಗಿಲ್ಲ ಅಂದಾಗ ಎಂತಹ ರೇಖೆಗಳನ್ನ ನೀವು ಪಡಿತೀರಾ? ಛೇದಿಸುವ ರೇಖೆಗಳನ್ನ ಪಡಿತೀರಾ. ನಮ್ಗೆ ಇಲ್ಲೇ ಗೊತ್ತಾಗತ್ತೆ, ನಾವು ನಕ್ಷೆಯನ್ನ ಹಾಕಿದಾಗ 2 ರೇಖೆಗಳು ಏನಾಗ್ಬೇಕು? ಛೇದಿಸ್ಬೇಕು, ಒಂದನ್ನೊಂದು ಛೇದಿಸ್ಬೇಕು. ಅದು ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ ಅಂತ ನಾವು ಗ್ರಾಫ್ ಹಾಕಿದಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಲ್ವಾ? ಈಗ ನೋಡೋಣ. ಹಾಗಿದ್ರೆ ಒಂದನ್ನೊಂದು ಛೇದಿಸಿದ್ರೆ ಅದಕ್ಕೆ ಅನನ್ಯ ಪರಿಹಾರ ಇರುತ್ತೆ, ಮತ್ತು ಜೋಡಿಗಳು ಹೇಗಿರುತ್ತೆ? ಸ್ಥಿರವಾಗಿರುತ್ತೆ. ಚೆಕ್ ಮಾಡೋಣ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ. ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಡ್ತಾರೆ. ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ, ಇವುಗಳಿಗೆ ಅನನ್ಯ ಪರಿಹಾರ ಇದೆ. ಹಾಗಿದ್ರೆ ಯಾವ ಪರಿಹಾರ ಇದೆ ಅಂತ ನಾವು ಚೆಕ್ ಮಾಡೋಣ. 2x + y - 6 = 0. ಇದು ಮೊದಲನೇ ಸಮೀಕರಣ. ಈಗ ನಾವು y ಇಸ್ ಈಕ್ವಲ್ ಟು 6, ಈ 2x ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 6 - 2x ಆಗತ್ತೆ. ಈಗ ಇದಕ್ಕೊಂದು ಟೇಬಲ್ ಹಾಕೋಣ. ನಕ್ಷಾ ವಿಧಾನವನ್ನ ಹೇಗ್ ಬಿಡಿಸ್ತೀರಾ? ಒಂದು ಸಮೀಕರಣ y ನ ರೂಪದಲ್ಲಿ ತಗೋತೀವಿ. y ಇಸ್ ಈಕ್ವಲ್ ಟು ಒಂದು ಸಮೀಕರಣ ಬರುತ್ತೆ, ಅದಕ್ಕೆ ಒಂದು ಟೇಬಲ್ ಹಾಕ್ತಿವಿ. x ನ ಬೆಲೆ, y ನ ಬೆಲೆ. ಓಕೆ, x ನ ಬೆಲೆ 0 ಆದಾಗ y ನ ಬೆಲೆ ಏನಾಗಿರುತ್ತೆ? 6 - 0 ಮಾಡಿದ್ರೆ 6 ಬರುತ್ತೆ. 1 ಆದಾಗ ಏನಾಗಿರುತ್ತೆ? 6 - 2 ಮಾಡಿದ್ರೆ 4 ಬರುತ್ತೆ. ಹಾಗೆ x ಇಸ್ ಈಕ್ವಲ್ ಟು 2 ಹಾಕಿದ್ರೆ ನಿಮ್ಗೆ 4 ಬರುತ್ತೆ. 6ರಲ್ಲಿ 4 ಕಳೆದ್ರೆ 2 ಬರುತ್ತೆ. 2 2 4. ಸೊ 6ರಲ್ಲಿ 4 ಕಳೆದ್ರೆ 2 ಬರುತ್ತೆ. ಎಷ್ಟು ಬೇಕಾದ್ರೂ ಬೆಲೆಗಳನ್ನ ಹಾಕಬಹುದು, ಆದ್ರೆ ನಾವು ಹೆಚ್ಚಾಗಿ 3ರಿಂದ 4 ಬೆಲೆಗಳನ್ನ ತಗೋತೀವಿ. ನೆಕ್ಸ್ಟ್ ಇಕ್ವೇಶನ್ ಏನಿದೆ? 4x - 2y - 4 = 0 ಅಂತ ಇದೆ. ಇವಾಗ ನಾವೇನ್ ಮಾಡೋಣ? ಈ 4x - 4 ಇಲ್ಲೇ ಇಟ್ಕೊಂಡು -2y ನ ಈ ಕಡೆ ಶಿಫ್ಟ್ ಮಾಡೋಣ. ಅದು +2y ಆಗತ್ತೆ. ಈಗ ನಮ್ಗೆ y ರೂಪದಲ್ಲಿ ಬೇಕು ಅಂದಾಗ 4x - 4 ಈ ಎರಡನ್ನ ಈ ಕಡೆ ಶಿಫ್ಟ್ ಮಾಡ್ರೆ ಡಿವೈಡೆಡ್ ಬೈ 2 ಆಗತ್ತೆ ಅಲ್ವಾ? ಈಗ ಇದಕ್ಕೂ ಕೂಡ ನಾವು x ಮತ್ತು y ನ ಬೆಲೆಗಳನ್ನ ಹಾಕೋಣ. ಏನಾಗತ್ತೆ ಅವಾಗ? x ಇಸ್ ಈಕ್ವಲ್ ಟು 1 ಆದಾಗ ಏನಾಗಿರತ್ತೆ? y ನ ಬೆಲೆ 0 ಆಗಿರತ್ತೆ. ನೋಡ್ರಿ, 4 ಒಂದೇ 4, 4 - 4 ಅಂದ್ರೆ 0. 0 ಡಿವೈಡೆಡ್ ಬೈ 2 ಮಾಡಿದ್ರೆ ಅದು 0ನೇ ಬರುತ್ತೆ. ಹಾಗೆ y ಇಸ್ ಈಕ್ವಲ್ ಟು y ನ ಬೆಲೆ 0. x ಇಸ್ ಈಕ್ವಲ್ ಟು 2 ಹಾಕಿದ್ರೆ ಏನ್ ಬರುತ್ತೆ? x ಇಸ್ ಈಕ್ವಲ್ ಟು 2 ಹಾಕಿದ್ರೆ ನಮ್ಗೆ 4 2 8, 8ರಲ್ಲಿ 4 ಕಳಿತೀರಾ, 4 ಬರುತ್ತೆ. 4 ಡಿವೈಡೆಡ್ ಬೈ 2 ಮಾಡಿದ್ರೆ 4 2 ಅಂದ್ರೆ 2 2, ಹಾಗಿದ್ರೆ 2 ಬಂತು. ಹಾಗೆ x ಇಸ್ ಈಕ್ವಲ್ ಟು 3 ಇದ್ದಾಗ y 4 3 12, 12ರಲ್ಲಿ 4 ಕಳೆದ್ರೆ 8 ಬರುತ್ತೆ. 8ರಲ್ಲಿ 2 ಭಾಗಿಸಿದ್ರೆ 4. x ಇಸ್ ಈಕ್ವಲ್ ಟು 3 ಇದ್ದಾಗ y ನ ಬೆಲೆ 4. ಇದನ್ನ ನಾವೇನ್ ಮಾಡ್ಬೇಕು? ಇವಾಗ ಗ್ರಾಫ್ ನಲ್ಲಿ ಹಾಕ್ಬೇಕು. ಗ್ರಾಫ್ ಹೇಗ್ ಹಾಕೋದು ನಮ್ಗೆ ಗೊತ್ತಿದೆ. x ಅಕ್ಷ ಇರತ್ತೆ, y ಅಕ್ಷ ಇರತ್ತೆ. x ನ ಬೆಲೆಗಳು, y ನ ಬೆಲೆಗಳನ್ನ ಬರಿತೀರಾ. ಈಗ ಮೊದಲನೇದು x ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 6 ಇದ್ದಾಗ ಎಲ್ಲಿ ಬರುತ್ತೆ ನಿಮ್ಗೆ?
ಎಕ್ಸ್ ನ ಬೆಲೆ 0, y ನ ಬೆಲೆ 6 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1, y ಇಸ್ ಈಕ್ವಲ್ ಟು 4. ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲಿದೆ, y ನ ಬೆಲೆ 4 ಇದೆ. ಎರಡು ಕೂಡ ಪಾಸಿಟಿವ್ ಅಂದ್ರೆ ಮೊದಲನೇ ಚತುರ್ಥಕದಲ್ಲಿ ಬರುತ್ತೆ. ಹಾಗಿದ್ರೆ ಇಲ್ಲಿ ಬಂತಿದ್ದು ಎಕ್ಸ್ ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 2 ಅಂದ್ರೆ ಇದು ಇಲ್ಲಿ ಬರುತ್ತೆ. ಓಕೆ, ಈ 3 ಬಿಂದುಗಳಾಯ್ತು. ಈಗ ಎರಡನೇ ಒಂದು ಸಮೀಕರಣವನ್ನ ನೋಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1, y ಇಸ್ ಈಕ್ವಲ್ ಟು 0 ಅಂದ್ರೆ 1ರಲ್ಲಿ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 2 ಅಂತಂದ್ರೆ ಇಲ್ಲಿ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 4 ಅಂದ್ರೆ ಇಲ್ಲಿ ಬರುತ್ತೆ. ಎರಡೂ ರೇಖೆಗಳನ್ನ ನಾವು ಎಳೆದಾಗ, ಈ 3 ಬಿಂದುಗಳನ್ನ ಸೇರಿಸಿ ರೇಖೆಗಳನ್ನ ಎಳೆದಾಗ ನಮಗೆ ಎರಡೂ ರೇಖೆಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸುತ್ತೆ. ಯಾವ ಬಿಂದು ಅದು? C2, 2 ಅನ್ನುವಂತ ಒಂದು ಬಿಂದುವಿನಲ್ಲಿ ಎರಡೂ ರೇಖೆಗಳು ಛೇದಿಸುತ್ತೆ ಅಲ್ವಾ. ಹಾಗಾಗಿ ಇದಕ್ಕೆ ಅನನ್ಯ ಪರಿಹಾರವನ್ನ ಹೊಂದಿದೆ. ಯಾವ ರೀತಿಯ ಪರಿಹಾರ? ಅನನ್ಯ ಪರಿಹಾರ. ಇದು ನಮ್ಗೆ 4 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಈಸಿ ಇದೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಇದ್ರಲ್ಲಿ ಯಾವುದೇ ಒಂದು ಅಂಕ ಕೂಡ ಕಡಿಮೆ ಆಗ್ಬಾರ್ದು. 4ಕ್ಕೆ 4 ಅಂಕಗಳು ಬರ್ಬೇಕು. ಈಸಿ ಇದೆ ಅಲ್ವಾ ಇದು? ನೆಕ್ಸ್ಟ್ ನೋಡೋಣ ಏನಿದೆ ನೆಕ್ಸ್ಟ್. ನಮ್ಗೆ ಒಂದು ದಿನ 2 ಕೆಜಿ ಸೇಬು ಮತ್ತು 1 ಕೆಜಿ ದ್ರಾಕ್ಷಿಯ ಬೆಲೆ 160 ರೂಪಾಯಿ ಆಗಿರುವುದು ಕಂಡು ಬಂತು. ಮತ್ತು 1 ತಿಂಗಳ ಬಳಿಕ 4 ಕೆಜಿ ಸೇಬು ಮತ್ತು 2 ಕೆಜಿ ದ್ರಾಕ್ಷಿಗಳ ಬೆಲೆಯು 300 ಆಗಿತ್ತು. ಈ ಸಂದರ್ಭವನ್ನ ಬೀಜಗಣಿತೀಯವಾಗಿ ಮತ್ತು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ ಅಂತ ಕೇಳಿದ್ದಾರೆ. ಬೀಜಗಣಿತೀಯವಾಗಿ ಅಂತಂದ್ರೆ ಮೊದಲು ನಾವೇನ್ ಮಾಡ್ಬೇಕು? ಈ ಹೇಳಿಕೆಗಳಿಗೆ ಸಮೀಕರಣಗಳನ್ನ ಬರ್ಕೋಬೇಕು. ರೇಖಾಗಣಿತೀಯವಾಗಿ ಅಂದ್ರೆ ನಕ್ಷೆಯನ್ನ ಹಾಕ್ಬೇಕು. ಸೊ ಬೀಜಗಣಿತೀಯವಾಗಿ ಬರ್ಕೋಣ. 1 ಕೆಜಿ ಸೇಬಿನ ಬೆಲೆ ಎಕ್ಸ್ ಆಗಿರಲಿ, 1 ಕೆಜಿ ಅಂದ್ರೆ ಸೇಬಿನ ಬೆಲೆ ಎಕ್ಸ್ ಆಗಿರಲಿ, ದ್ರಾಕ್ಷಿಯ ಬೆಲೆ y ಆಗಿರಲಿ ಅಂತ ತಗೊಳ್ಳೋಣ. ಎಷ್ಟು ಕೆಜಿ ಸೇಬಿದೆ? 2 ಕೆಜಿ ಸೇಬಿದೆ. 2x ಪ್ಲಸ್ 1 ಕೆಜಿ ದ್ರಾಕ್ಷಿ ಅಂತಂದ್ರೆ y ಇಸ್ ಈಕ್ವಲ್ ಟು 2 ಸೇರಿ ಎಷ್ಟಿದೆ? 160. ಸೊ 2x ಪ್ಲಸ್ y ಇಸ್ ಈಕ್ವಲ್ ಟು 160. ಹಾಗೆ 4 ಕೆಜಿ ಸೇಬು ಅಂದ್ರೆ 4x, 2 ಕೆಜಿ ದ್ರಾಕ್ಷಿ ಅಂದ್ರೆ 2x ಇಸ್ ಈಕ್ವಲ್ ಟು 2 ಸೇರಿ ಎಷ್ಟಿದೆ? 300 ಆಗಿತ್ತು, ಇಸ್ ಈಕ್ವಲ್ ಟು 300. ಇಲ್ಲಿ ನಮ್ಗೆ 2 ಸಮೀಕರಣಗಳು ಬಂತು. ಮೊದಲನೇ ಸಮೀಕರಣದಿಂದ ನೋಡಿದ್ರೆ ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇವಾಗ ಮೊದಲನೇ ಸಮೀಕರಣದಿಂದ ನಾವೇನ್ ಮಾಡೋಣ? ಮತ್ತೆ ಇವೆರಡಕ್ಕೂ ಟೇಬಲ್ ಅನ್ನ ಹಾಕಿ ಒಂದು ಗ್ರಾಫ್ ಅನ್ನ ತೆಗೆಯೋಣ. ಯಾವ ರೀತಿಯಾದ ಒಂದು ಗ್ರಾಫ್ ಬರುತ್ತೆ ಚೆಕ್ ಮಾಡೋಣ. ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಸ್ಥಿರವಾಗಿದೆಯಾ ಅಸ್ಥಿರವಾಗಿದೆಯಾ ಪರೀಕ್ಷಿಸಿ ಅಂತ ಕೊಟ್ಟಿಲ್ಲ ಅಂದಾಗ ನಾವು ಅನುಪಾತಗಳನ್ನ ಪರೀಕ್ಷಿಸೋದು ಬೇಡ, ಡೈರೆಕ್ಟ್ ಆಗಿ ಗ್ರಾಫ್ ಹಾಕೋಣ. ಸೊ ಇಲ್ಲಿ ನಮ್ಗೆ 2x ಪ್ಲಸ್ y ಇಸ್ ಈಕ್ವಲ್ ಟು 160 ಇದೆ. y ಇಸ್ ಈಕ್ವಲ್ ಟು 160 ಮೈನಸ್ 2x. 2x ಅನ್ನ ಈ ಕಡೆ ಕಳಿಸಿದ್ರೆ ಮೈನಸ್ 2x ಆಗತ್ತೆ. x ನ ಬೆಲೆ 0 ಆದಾಗ y ನ ಬೆಲೆ ಏನಾಗಿರುತ್ತೆ? 160. x ನ ಬೆಲೆ 0 ಆದಾಗ 160 ಮೈನಸ್ 1 ನಿಮಿಷ. ಎಸ್, ಎಕ್ಸ್ ನ ಬೆಲೆ 0 ಆದ್ರೆ y ನ ಬೆಲೆ 160 ಆಗಿರುತ್ತೆ. ಅಂದ್ರೆ ನಾವು 160 ದೊಡ್ಡದಾದ ಸಂಖ್ಯೆ, ಗ್ರಾಫ್ ನಲ್ಲಿ ಹಾಕ್ತಾ ಹೋದ್ರೆ ದೊಡ್ಡದಾಗತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು? ಪ್ರತಿ ಸೆಂಟಿಮೀಟರ್ಗೆ ಪ್ರಮಾಣವನ್ನ ಹೆಚ್ಚು ಮಾಡ್ಬೇಕು. ಓಕೆ, ಗ್ರಾಫ್ ಅನ್ನ ಹಾಕುವಾಗ 100, 20, 40, 60 ಈ ತರ ತಗೋಬೇಕು. 100, 200, 150 ಹಿಂಗ್ ತಗೋತಾರೆ ಅಲ್ವಾ. ಈಗ ಎಕ್ಸ್ ಇಸ್ ಈಕ್ವಲ್ ಟು 50 ಹಾಕಿದ್ರೆ ಏನ್ ಬರುತ್ತೆ? 160ರಲ್ಲಿ 52 100. ಸೊ 160ರಲ್ಲಿ 100 ಕಳೆದ್ರೆ 60. ಸೊ ಆದಷ್ಟು ಚಿಕ್ಕ ಸಂಖ್ಯೆಗಳು ಬರೋ ಹಾಗೆ ನಾವು ಬೆಲೆಗಳನ್ನ ಹಾಕ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 60 ಹಾಕಿದ್ರೆ 62 120, 160ರಲ್ಲಿ 120 ಕಳೆದ್ರೆ 40 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 70 ಹಾಕಿದ್ರೆ 160 ಮೈನಸ್ 140 ಅಂದ್ರೆ 20 ಬಂತು. ಹಾಗೆ ಎರಡನೇ ಸಮೀಕರಣವನ್ನ ನೋಡೋಣ. 4x ಪ್ಲಸ್ 2y ಇಸ್ ಈಕ್ವಲ್ ಟು 300. ಇದ್ಲೂ ಕೂಡ ನಾವೇನ್ ಮಾಡೋಣ? ಈ 4x ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ 300 ಮೈನಸ್ 4x ಆಗತ್ತೆ. ಈ 2y ಅನ್ನ 2 ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 2 ಆಗತ್ತೆ. ಈಗ ಇಲ್ಲೂ ಕೂಡ ದೊಡ್ಡದಾದ ಸಂಖ್ಯೆ ಇದೆ 300 ಅಂತ. ಈಗ ನಾವೇನ್ ಮಾಡ್ಬೇಕು? ಆದಷ್ಟು ಚಿಕ್ಕ ಸಂಖ್ಯೆಗಳು ಬರೋ ಹಾಗೆ ಎಕ್ಸ್ ನ ಬೆಲೆಯನ್ನ ಹಾಕ್ತಾ ಹೋಗ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 70 ಹಾಕಿದ್ರೆ ಏನಾಗುತ್ತೆ? 300 ಮೈನಸ್ 280 ಡಿವೈಡೆಡ್ ಬೈ 2 ಅಂದ್ರೆ 20 ಡಿವೈಡೆಡ್ ಬೈ 2 ಅಂದ್ರೆ 10 ಆಯ್ತು. ಸೊ ಚಿಕ್ಕ ಸಂಖ್ಯೆ ಬಂತು ಅಲ್ವಾ. ದೊಡ್ಡ ಸಂಖ್ಯೆದಾಗ ಎಕ್ಸ್ ನ ಬೆಲೆ ದೊಡ್ಡ ಸಂಖ್ಯೆಗಳನ್ನ ಹಾಕ್ತಾ ಬರ್ಬೇಕು, ಅಂದಾಗ y ನ ಬೆಲೆ ಚಿಕ್ಕದಾಗಿ ಬರುತ್ತೆ ನಮ್ಗೆ. ಎಕ್ಸ್ ನ ಬೆಲೆ 80 ಆದಾಗ y ನ ಬೆಲೆ 10 ಮೈನಸ್ 10 ಆಗತ್ತೆ. ನೋಡಿ ಇಲ್ಲಿ 300ರಲ್ಲಿ ಮೈನಸ್ 320 ಕಳೆದ್ರೆ ಅಂದ್ರೆ ಮೈನಸ್ 10 ಬಂತು.
75 ಹಾಕಿದ್ರೆ 75 4 300, 300ರಲ್ಲಿ 300 ಕಳೆದ್ರೆ 0 ಬರುತ್ತೆ. 0/2 ಅಂದ್ರೆ 0ನೇ ಬರುತ್ತೆ. ಇವಾಗ ಇವೆರಡನ್ನೂ ನಾವು ಗ್ರಾಫ್ ನಲ್ಲಿ ಹಾಕಿದ್ರೆ ಏನ್ ಬರುತ್ತೆ? ಮೊದಲನೇದು 50ಕ್ಕೆ 60 ಅಂದ್ರೆ ನಾವಿಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 20 20 ಅಂತ ತಗೊಂಡಿದೀವಿ. ಅಂದ್ರೆ 20 ಯೂನಿಟ್ ಜಾಸ್ತಿ ಆಗಿದೆ. 20 40 60 ಈ ತರ ತಗೊಂಡಿದೀವಿ. ಇಲ್ಲೆಲ್ಲೂ 1 2 3 ಇಲ್ಲ. ಸೊ ಡೈರೆಕ್ಟ್ ಆಗಿ ನಾವು 10 20 ಅಥವಾ 20 40 60 ಅಂತ ತಗೋತೀವಿ. ಎಕ್ಸ್ ನ ಬೆಲೆಯನ್ನ ನಾವೇನ್ ತಗೊಂಡಿದೀವಿ? 100 60 70 ಈ ತರ ತಗೊಂಡಿದೀವಿ ಅಲ್ವಾ? ಸೊ 60 70 80 ಅಂತ ತಗೊಂಡಾಗ ಅಲ್ಲೂ ಕೂಡ 20 20 40 60 80 100 ಅಂದ್ರೆ ಇಲ್ಲೂ ಕೂಡ y ಆಕ್ಸಿಸ್ ಇಸ್ ಈಕ್ವಲ್ ಟು 20 ಅಂತ ತಗೊಂಡಿದೀವಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದೇದು ಎಕ್ಸ್ ಆಕ್ಸಿಸ್ ನಲ್ಲಿ 50 ಇದ್ದಾಗ y ನ ಬೆಲೆ ಎಷ್ಟಿದೆ? 60. ಎಕ್ಸ್ ಆಕ್ಸಿಸ್ ಅಂದ್ರೆ 50 40 ಮತ್ತು 60ರ ಮಧ್ಯದಲ್ಲಿ ಬರುತ್ತೆ. 50 ಇದ್ದಾಗ y ಆಕ್ಸಿಸ್ ಅಲ್ಲಿ 60 ಇದೆ. ಇಲ್ಲ 60 ಎಲ್ಲಿದೆ? ಇಲ್ಲಿದೆ. 50 ಇದ್ದಾಗ 60 ಇಲ್ಲಿ ಬರುತ್ತೆ. ಆಕ್ಚುಲಿ ಇದು ಓಕೆ, ಇಲ್ಲಿ ಬರುತ್ತೆ. ಎಕ್ಸ್ ಆಕ್ಸಿಸ್ ನಲ್ಲಿ 60 ಇದ್ದಾಗ y ನ ಆಕ್ಸಿಸ್ ನಲ್ಲಿ 40 ಇದೆ. ಇಲ್ಲಿದೆ. ಓಕೆ, ಇದು ಇಲ್ಲಿದೆ. 50 60 ಎಕ್ಸ್ ಆಕ್ಸಿಸ್ ನಲ್ಲಿ 60 ಇದ್ದಾಗ y ಆಕ್ಸಿಸ್ ನಲ್ಲಿ 40 ಅಂದ್ರೆ ಇಲ್ಲಿ ಬರುತ್ತೆ. ಹಾಗೆ ಎಕ್ಸ್ ಆಕ್ಸಿಸ್ ನಲ್ಲಿ 70 60 ಮತ್ತು 80ರ ಮಧ್ಯಭಾಗದಲ್ಲಿ ಬರುತ್ತೆ. ಇದ್ದಾಗ 20 ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. ಹಾಗೆ ಎಕ್ಸ್ ಆಕ್ಸಿಸ್ ಅಲ್ಲಿ 70 ಇದ್ದಾಗ y ಆಕ್ಸಿಸ್ ಅಲ್ಲಿ 10 ಇದೆ. ಎಕ್ಸ್ ಆಕ್ಸಿಸ್ ಅಲ್ಲಿ 70 ಎಲ್ಲಿ ಬರುತ್ತೆ? 60 ಮತ್ತು 80ರ ನಡುವೆ ಬಂದಾಗ 10 ಇಲ್ಲಿ ಬರುತ್ತೆ. 60 ಮತ್ತು 80ರ ನಡುವೆ ಅಂತಂದ್ರೆ ಇಲ್ಲಿ 10 ಬರುತ್ತೆ ಅಂತ ತಿಳ್ಕೊಳ್ಳಿ. 80 ಇದ್ದಾಗ -10, 80 ಇದ್ದಾಗ -10 ಅಂತಂದ್ರೆ ಕೆಳಗಡೆ ಬರುತ್ತೆ ಅಲ್ವಾ? 20 ಮತ್ತು 0ಯ ನಡುವೆ ಅಂತಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಇದು. 70 ಇದ್ದಾಗ -10, 75 ಇದ್ದಾಗ 0 ಬರುತ್ತೆ. ಓಕೆ, ಸೊ ಈ ತರ ಒಂದು ಗ್ರಾಫ್ ಹಾಕಿದ್ರೆ ನಮ್ಗೆ ಇಲ್ಲಿ 2 ಸಮಾಂತರ ರೇಖೆಗಳು ಬರುತ್ತೆ. 2 ಸಮಾಂತರ ರೇಖೆಗಳು ಬಂದಾಗ ಹೇಗಿರುತ್ತೆ? ಎರಡೂ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇರೋದಿಲ್ಲ. ನೀವು ಇದನ್ನ ಕರೆಕ್ಟ್ ಆಗಿ ಗ್ರಾಫ್ ನಲ್ಲಿ ಹಾಕಿದಾಗ ನಮ್ಗೆ 2 ಸಮಾಂತರ ರೇಖೆಗಳು ಬರುತ್ತೆ. ನೀವು ಚೆಕ್ ಮಾಡಿ ನೋಡ್ರಿ ಒಂದ್ಸತಿ ಗ್ರಾಫ್ ಅಲ್ಲಿ ಹಾಕಿ. ಆವಾಗ 2 ಸಮಾಂತರ ರೇಖೆಗಳು ಬರುತ್ತೆ. ಬಂದಾಗ ಅಲ್ಲಿ ಎಷ್ಟು ರೀತಿಯಾದ ಪರಿಹಾರಗಳಿರುತ್ತೆ? ಯಾವುದೇ ಪರಿಹಾರಗಳು ಇರೋದಿಲ್ಲ ಅಲ್ವಾ? ಹಾಗಿದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷಾಕ್ರಮ ಇಂಪಾರ್ಟೆಂಟ್ ಆಗಿ 4 ಅಂಕಗಳಿಗೆ, ವರ್ಜಿಸುವ ವಿಧಾನ, ಆದೇಶ ವಿಧಾನ ನಮ್ಗೆ 3-4 ಅಂಕಗಳಿಗೆ ಕೇಳ್ಬಹುದು, ಅಥವಾ 2 ಅಂಕಕ್ಕೆ ಕೂಡ ಕೇಳ್ತಾರೆ. ವರ್ಜಿಸುವ ವಿಧಾನದಲ್ಲಿ ನಮ್ಗೆ 1 ಅಂಕಕ್ಕೂ ಕೇಳ್ಬಹುದು ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳ್ಬಹುದು. ಹಾಗಿದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲಾ ರೀತಿಯಾದ ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ ಅಲ್ವಾ? ಹಾಗಿದ್ರೆ ಇವತ್ತು ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಸೊ ಈ ಒಂದು ಅಧ್ಯಾಯ ಈಸಿ ಆಗಿದೆ. ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಬಿಡಿಸ್ಬೋದು. ಸೊ ಹಾಗಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಇವತ್ತು. ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.